ಒಂದು ಅಖಂಡ ತಪಸ್ವಿನಿನೂ ಆಗಿದ್ದು ಅಖಂಡ ರಾಷ್ಟ್ರ ತಪಸ್ವಿನಿನೂ ಹೌದು ಅಂತಕ್ಕಂಥದ್ದು ತಪ್ಪಾಗಲ್ಲ. ಆಮೂಲಾಗ್ರವಾದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಒಬ್ಬ ದಿಟ್ಟ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಅವಳು ಅದನ್ನೆಲ್ಲ ಓದಿ ಪಾರಾಯಣ ಮಾಡಿ ಅದನ್ನ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಂಡಲ್ಲ, ಅದು ತುಂಬಾ ವಿಶೇಷವಾದದ್ದು. ಅಂದ್ರೆ ಅವಳೊಂದು ಹಸುವನ್ನ ಸಾಕಿರ್ತಾಳೆ, ಶ್ಯಾಮ ಅಂತ ಅದಕ್ಕೆ ಹೆಸರು. ಅವಳು ತೀರ್ಕೊಂಡ ದಿನ ಆ ಶ್ಯಾಮ ಕೂಡ ಸತ್ತು. ವೇದ ಮಂತ್ರಗಳ ಘೋಷಣೆಯನ್ನ ಮಾಡ್ತಾ ನೀವು ಶಿವಲಿಂಗವನ್ನ ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ತೊಟ್ಟಿಲು ತೂಗೋ ಕೈಗಳನ್ನ ಕಡೆಗಣಿಸಬೇಡಿ, ಮುಂದೊಂದು ದಿನ ಪುರುಷ ಸಿಂಹನನ್ನ ಕೊಡುವಂತಹ ಕೈಗಳವು ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳಿದ ಮಾತು 150 ವರ್ಷಗಳ ಮುಂದೆ ಆಗಿದ್ರು ಕೂಡ 150 ವರ್ಷಗಳ ಹಿಂದ್ಗಡೆ ಒಬ್ಬ ಮಹಾನ್ ಪುರುಷ ಅಂತಾನೆ ಹೇಳ್ಬೋದು, ಅವರನ್ನ ಈ ದೇಶ ಕಾಣ್ತು. ಅವರ ಕುರಿತು ಈ ದೇಶ ಇವತ್ತು 300ನೇ ವರ್ಷದ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಅವರ ಕುರಿತು ಒಬ್ಬ ಮಹಿಳೆಯೇ ಒಂದು ಪುಸ್ತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂತಿದ್ದೇವೆ. ಅಂತಹ ಸಂದರ್ಭದಲ್ಲಿ ಒಂದು ಟಿಪಿಕಲ್ ಜರ್ನಲಿಸಂ ಪ್ರಶ್ನೆಯ ಮೂಲಕವೇ ನಾನು ಕಾರ್ಯಕ್ರಮವನ್ನ ಆರಂಭಿಸ್ತೇನೆ. ಮೇಘ ಪ್ರಮೋದ್ ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಅವರ ಕಾಲಘಟ್ಟದಲ್ಲೇ ಸುಮಾರು ಬಿರುದುಗಳಿತ್ತು. ನೀವು ಆಗ್ಲೇ ಹೇಳಿದ್ವಿ, ಪುಣ್ಯಶ್ಲೋಕಿ ಅನ್ನುವಂತಹ ಬಿರುದಿತ್ತು, ಲೋಕಮಾತೆ ಅನ್ನುವಂತಹ ಬಿರುದಿತ್ತು. ಈ ಎಲ್ಲ ಬಿರುದುಗಳಿದ್ದಾಗಲೂ ಕೂಡ ನೀವು ಅಖಂಡ ರಾಷ್ಟ್ರ ತಪಸ್ವಿನಿ ಅನ್ನುವಂತಹ ಶೀರ್ಷಿಕೆಯನ್ನ ಈ ಪುಸ್ತಕದ ಇಡೋದಕ್ಕೆ ಕಾರಣ ಏನು? ಪುಸ್ತಕ ಬರಿಬೇಕಾದ್ರೆ ಪ್ರಾರಂಭದಲ್ಲಿ ಹೆಸರು ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಬರೆದ ನಂತರ ಅಂದ್ರೆ ಅದು ಸಮಗ್ರದ ಒಂದು ರೂಪ ತಾಳುತ್ತಲ್ಲ, ಎಲ್ಲ ಹೆಸರುಗಳು ಅವರಿಗೆ ಸೂಟ್ ಆಗುವಂಥದ್ದು. ಅಂದ್ರೆ ಲೋಕಮಾತೆ ಇರ್ಬೋದು, ರಾಜಮಾತೆ ಇರ್ಬೋದು, ಮಾತುಶ್ರೀ ಇರ್ಬೋದು, ಪುಣ್ಯಶ್ಲೋಕಿ ಇರ್ಬೋದು, ಎಲ್ಲವೂ ಅವರಿಗೆ ಅಪ್ಲೈ ಆಗುವಂತ ಹೆಸರೇನೆ. ಆದ್ರೆ ನನಗೆ ತುಂಬಾ ಇಷ್ಟ ಆಗಿತ್ತು ಅಖಂಡ ರಾಷ್ಟ್ರ ತಪಸ್ವಿನಿ ಅಂತಕ್ಕಂಥದ್ದು. ಯಾಕೆ ಈ ಹೆಸರು ಇಷ್ಟ ಆಯ್ತು ಅಂದ್ರೆ, ಮೊದಲು ರಾಷ್ಟ್ರ ಅಂದ್ರೆ ಏನು ಅಂತ ನೋಡೋಣ. ರಾಷ್ಟ್ರ ಅಂದ್ರೆ ಏನು? ಖಂಡಿತವಾಗ್ಲೂ ಅದು ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಅಲ್ಲ. ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇಷ್ಟು ಕಿಲೋಮೀಟರ್ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿ ಗುರುತಿಸ್ಕೊಳ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಖಂಡಿತ ಅಲ್ಲ. ರಾಷ್ಟ್ರ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಇರುತ್ತೆ, ಅದರದ್ದೇ ಆದಂತಹ ಒಂದು ಆಚರಣೆ, ಸಂಪ್ರದಾಯ, ಸಂಸ್ಕೃತಿ, ಧರ್ಮ, ಆಚಾರ ವಿಚಾರ, ಪದ್ಧತಿಗಳು, ಪೂಜಾ ಪದ್ಧತಿಗಳು, ಸಾಕಷ್ಟು ವರ್ಷಗಳಿಂದ ಜೀವನ ನಡೆಸ್ತಕ್ಕಂತಹ ಒಂದು ಜನ ಸಮುದಾಯ, ಇದೆಲ್ಲ ಇರ್ತಕ್ಕಂಥದ್ದನ್ನ ರಾಷ್ಟ್ರ ಅಂತ ಕರೀತೀವಿ. ಅದ್ರ ಜೊತೆಗೆ ಅಖಂಡ ಅಂದ್ರೆ ಏನು ಅಂತಾನು ನೋಡೋಣ. ಅಖಂಡ ಅಂತಂದ್ರೆ ನಾವಿವಾಗ ದೇವಸ್ಥಾನಗಳೆಲ್ಲ ಕೇಳ್ತೀವಿ, ಅಖಂಡ ದೀಪ ಪ್ರಜ್ವಲನೆ ನಡೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಅಖಂಡ ಅಂದ್ರೆ ಏನು? ನಿರಂತರವಾಗಿ 24/7 ಆ ದೇವಸ್ಥಾನದಲ್ಲಿ ದೀಪ ಉರಿಯಿತು ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಇಲ್ಲಿ ಅಖಂಡ ಅಂತಂದ್ರೆ ಒಂದು ಅರ್ಥದಲ್ಲಿ ನಿರಂತರ ಅಂತ ಹೇಳಿ. ಹಾಗಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಷ್ಟ್ರದ ಒಂದು ಅಖಂಡ ತಪಸ್ವಿನಿನೂ ಆಗಿದ್ದು ಅಖಂಡ ರಾಷ್ಟ್ರ ತಪಸ್ವಿನಿನೂ ಹೌದು ಅಂತಕ್ಕಂಥದ್ದು ತಪ್ಪಾಗಲ್ಲ ಅಂತ ಹೇಳಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಆಕೆ ನಾನಾಗ್ಲೇ ಹೇಳಿದ ಹಾಗೆ ಧರ್ಮಕ್ಕಾಗಿ, ಸಂಸ್ಕೃತಿಗಾಗಿ, ಪರಂಪರೆಯ ಒಂದು ಉಳುವಿಕೆಗಾಗಿ, ಹೀಗೆ ನಾನಾ ರೀತಿಯಲ್ಲಿ ನಾವು ರಾಷ್ಟ್ರವನ್ನ ಏನ್ ಗುರುತಿಸ್ತೀವೋ ಅದರ ಆಮೂಲಾಗ್ರವಾದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಒಬ್ಬ ದಿಟ್ಟ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಒಂದು ಪುಟ್ಟ ರಾಜ್ಯದ ಒಬ್ಬ ರಾಣಿಯಾಗಿದ್ದು, ಅವಳಿಗೆ ಅಲ್ಲಿಯ ರಾಜ್ಯಭಾರ ಸಿಕ್ಕಿತ್ತು. ಸರಿ, ರಾಜ್ಯಭಾರ ಸಿಕ್ತು, ಅದನ್ನ ನೋಡ್ಕೊಂಡು ಅವಳು ಆರಾಮಾಗಿರ್ಬೋದಿತ್ತು. ಅಲ್ಲಿಯ ಒಂದು ಅಭಿವೃದ್ಧಿಯನ್ನು ಅಥವಾ ಅಲ್ಲಿಯ ಒಂದು ಅಕೌಂಟಬಿಲಿಟಿಯನ್ನ ಇಟ್ಕೊಂಡು ಅವಳು ಬದುಕ್ಬೋದಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ತನ್ನ ಅಕ್ಕಪಕ್ಕದ ರಾಜ್ಯಗಳನ್ನ ಎಚ್ಚರಿಸ್ತಾ, ನಾವು ಒಟ್ಟಾಗಿರ್ಬೇಕು, ನಾವು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಬೇರೆ ಬೇರೆ ಆದ್ರೆ ಇನ್ನೊಬ್ರು ಯಾರೋ ನಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ, ನಮ್ಮನ್ನ ಇನ್ನೂ ಒಡೆದು ಅವರು ತಮ್ಮ ಒಂದು ಪ್ರಭುತ್ವವನ್ನ ಸ್ಥಾಪಿಸ್ಕೊಳ್ತಾರೆ. ಇದು ಆಗಿದೆ ಹಿಂದೆ, ಈಗ ಇನ್ನೂ ಬೇರೆ ಬೇರೆಯವರು ಬರ್ತಾ ಇದ್ದಾರೆ. ಸೊ ಆ ರೀತಿ ಆಗದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಸುತ್ತಮುತ್ತದ ರಾಜ್ಯಗಳನ್ನು ಎಚ್ಚರಿಸ್ತಾ ಇತ್ತು. ತನ್ನ ರಾಜ್ಯವನ್ನು ಕೂಡ ಎಲ್ಲ ರೀತಿಯಿಂದನೂ ಅಭಿವೃದ್ಧಿಯ ಕಡೆಗೆ ತಗೊಂಡು ಹೋಗುವಂತ ಕೆಲಸ ಮಾಡಿದ್ದು. ಅದ್ರ ಜೊತೆಗೇನೆ ಬೇರೆ ಬೇರೆ ರಾಜ್ಯಗಳು, ಅಂದ್ರೆ ನಾವು ಉತ್ತರದಿಂದ ದಕ್ಷಿಣಕ್ಕೆ ತಗೊಂಡ್ರೆ ಕೇದಾರದಿಂದ ಕನ್ಯಾಕುಮಾರಿ ತನಕ, ರಾಮೇಶ್ವರದಲ್ಲೂ ಕೂಡ ಆಕೆ ಗಂಗೆಯ ನೀರನ್ನ ಕಳಿಸ್ತಾ ಇದ್ಲು ಅಂತ ಹೇಳಿ.
ಸೊ ಹೀಗೆ ಭಾರತದ ಅಖಂಡತೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೇನೆಲ್ಲ ಕೆಲಸ ಮಾಡಬೇಕೋ ಅದನ್ನೆಲ್ಲ ನಿಸ್ವಾರ್ಥ ಭಾವದಿಂದ, ಅದು ಕೂಡ ರಾಜ್ಯ ಬೊಕ್ಕಸದ ಹಣವನ್ನ 1 ರೂಪಾಯಿನೂ ಮುಟ್ಟದೆ ತನ್ನ ಸ್ವಂತ ಹಣದಿಂದ ಎಲ್ಲ ಒಂದು ಕಾರ್ಯಗಳನ್ನ ನೆರವೇರಿಸಿದ್ರಲ್ಲ, ಅದಕ್ಕಾಗಿ ಅವಳು ಅಖಂಡ ರಾಷ್ಟ್ರ ತಪಸ್ವಿನಿ ಆಗ್ತಾಳೆ. ನಿರಂತರವಾಗಿ ಭಾರತದ ಏಳಿಗೆ, ನಿರಂತರವಾಗಿ ರಾಷ್ಟ್ರದ ಒಂದು ಅಭಿವೃದ್ಧಿ, ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಬಂದಲ್ಲ, ಒಂದು ಕಾರ್ಯವನ್ನ ಮಾಡ್ತಾ ಬಂದಲ್ಲ ಸಮಾಜಮುಖಿಯಾಗಿ, ಅದಕ್ಕಾಗಿ ಅವಳು ಅಖಂಡ ರಾಷ್ಟ್ರ ತಪಸ್ವಿನಿ ಆಗ್ತಾಳೆ. ಬೇರೆ ಎಲ್ಲ ಬಿರುದುಗಳು ಅವಳಿಗೆ ಏನ್ ಬಂದಿದೆ ಅದು ಕೂಡ ಅಷ್ಟೇ ಚೆನ್ನಾಗಿ ಅವಳಿಗೆ ಹೊಂದ್ಕೊಳ್ಳುತ್ತೆ. ಆದ್ರೆ ಅದನ್ನೆಲ್ಲ ಸಮಗ್ರವಾಗಿ ಹಿಡಿದಿಡ್ತಕ್ಕಂಥದ್ದು ನನಗೆ ಇದು ಅಖಂಡ ರಾಷ್ಟ್ರ ತಪಸ್ವಿನಿ ಅಂತ ಅನ್ನಿಸ್ತು. ಹಾಗಾಗಿ ಪುಸ್ತಕಕ್ಕೆ ಈ ಒಂದು ಶೀರ್ಷಿಕೆಯನ್ನ ಇಟ್ಟಿದ್ದೀನಿ. ಪುಸ್ತಕಕ್ಕೆ ಒಂದು ಹೆಸರಿಡಬೇಕು ಅನ್ನುವ ಕಾರಣಕ್ಕೆ ಅಖಂಡ ರಾಷ್ಟ್ರ ತಪಸ್ವಿನಿ ಅಂತ ಇಟ್ಟಿದ್ದಲ್ಲ, ಪುಸ್ತಕವನ್ನ ಓದ್ತಾ ಹೋದಾಗ ನಮ್ಗೆ ಯಾಕೆ ಈ ಹೆಸರನ್ನ ಇಟ್ಟಿದ್ರು ಅನ್ನೋದನ್ನ ಆಗಾಗ ನೆನಪಾಗ್ತಾ ಇರತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಥಾನಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದನ್ನ ತುಂಬಾ ಚಂದವಾಗಿ ಪುಸ್ತಕದಲ್ಲಿ ಮೇಘ ಮೇಡಮ್ ಅವರು ಕಟ್ಕೊಟ್ಟಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಇದಕ್ಕೆ ಹೊಂದ್ಕೊಂಡೇ ಇದೆ. ನಾವಿವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ಸ್ಮರಿಸಿಕೊಳ್ಳೋದು ಅವರು ಮಾಡಿದಂತಹ ಸಾಂಸ್ಕೃತಿಕ ಪುನರುತ್ಥಾನದ ಕಾರಣಕ್ಕಾಗಿ ಮಾತ್ರ. ಆದ್ರೆ ಅದನ್ನು ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸಾಲಿಗೆ ಸೀಮಿತಗೊಳಿಸಿದ್ದಾರೆ. ಇದೆಲ್ಲ ಐತಿಹಾಸಿಕವಾಗಿ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕಾಲಘಟ್ಟದಲ್ಲಿ ಅಂತ ಹೇಳಿ. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಪುನರುತ್ಥಾನ ಈ ದೇಶದಲ್ಲಿ ಮಾಡಬೇಕಾಗಿತ್ತು ಅದನ್ನೇ ಮೇಘ ಮೇಡಮ್ ಅವರು ತುಂಬಾ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪ್ರಮುಖ ಹಂತರ ಅದು ಒಂದಾಗಿದೆ. ಸೊ ಅದರ ಕುರಿತಾಗಿ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಮೇಘ ಮೇಡಮ್ ಅವ್ರ ಹತ್ರ ಕೇಳ್ಕೊಡ್ತೇನೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುನರುತ್ಥಾನ. ಈಗ ಸಾಂಸ್ಕೃತಿಕ ಅಂತಂದ್ರೆ ನಾವು ಏನೇನೆಲ್ಲ ಪಟ್ಟಿ ಮಾಡ್ತಾ ಹೋಗ್ಬೋದು ಅಂತ. ಸಾಂಸ್ಕೃತಿಕ ಅಂತಂದ್ರೆ ನಾವು ಯಾವ್ದಾವ್ದನ್ನೆಲ್ಲ ನಮ್ಮ ಶ್ರದ್ಧಾಭಾಗವಾಗಿ ಕಾಣ್ತೀವಿ. ನಮ್ಗೆ ಗೋವು ಶ್ರದ್ಧೆ, ನಮ್ಗೆ ತುಳಸಿಯು ಶ್ರದ್ಧೆ, ಗಂಗೆ ನಮ್ಗೆ ತುಂಬಾ ಶ್ರದ್ಧಾಪೂರ್ವಕವಾದಂತಹ ಒಂದು ನದಿ. ಎಲ್ಲ ನದಿಗಳು ಹೌದು. ಅದ್ರ ಜೊತೆ ನಾವು ಅನೇಕ ವಿಷಯಗಳನ್ನ ಹೇಳ್ತಾ ಬರ್ತೀವಿ. ಅತಿಥಿ ದೇವೋಭವ, ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಹೀಗೆ ನಾವು ಪಟ್ಟಿ ಮಾಡ್ತಾ ಹೋಗ್ತೀವಿ. ನಮ್ಮ ಸಾಂಸ್ಕೃತಿಕ ಭಾಗ ಅಂತ ನಾವು ತಗೊಂತಾ ಹೋಗ್ತು. ಆ ಎಲ್ಲ ವಿಷಯಗಳಿಗೂ ಈಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಯಾವ್ದು ಒಂದನ್ನ ಬಿಟ್ಟಿದ್ದಾಳೆ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಂದು ಅನ್ಯ ಜೀವಿಯಲ್ಲೂ ಭಗವಂತನನ್ನ ಕಾಣಿ ಅಂತ ನಾವು ಭಾರತೀಯರಾದಂತಹ ನಮ್ಮ ಸಂಸ್ಕೃತಿ ಹೇಳ್ತಾ ಹೋಗುತ್ತೆ. ಆ ಎಲ್ಲ ವಿಷಯಗಳನ್ನು ತಾನು ಗ್ರಹಿಸಿಕೊಂಡು ಅವಳು ಅದನ್ನೆಲ್ಲ ಓದಿ ಪಾರಾಯಣ ಮಾಡಿ ಅದನ್ನ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಂಡಲ್ಲ, ಅದು ತುಂಬಾ ವಿಶೇಷವಾದಂಥದ್ದು. ಒಂದೊಂದಕ್ಕೂ ಉದಾಹರಣೆ ನೋಡ್ತಾ ಹೋಯ್ತು ಅಂತಂದ್ರೆ, ನಾವು ಗೋವು ಅಂತೀವಿ. ಗೋವನ್ನ ಆಕೆ ಎಷ್ಟು ಪ್ರೀತಿಸಿದ್ಲು ಅಂತಂದ್ರೆ, ಅದು ಅವಳ ಜೊತೆ ಎಷ್ಟು ಬಾಂಧವ್ಯ ಇತ್ತು ಅಂತಂದ್ರೆ, ಅವಳು ಒಂದು ಹಸುವನ್ನ ಸಾಕಿರ್ತಾಳೆ, ಶ್ಯಾಮ ಅಂತ ಅದಕ್ಕೆ ಹೆಸರು. ಅವಳು ತೀರ್ಕೊಂಡ ದಿನ ಆ ಶ್ಯಾಮ ಕೂಡ ಸತ್ತೋದು. ಅಲ್ಲಿಗೆ ನಾವು ಯೋಚನೆ ಮಾಡ್ಬೇಕು, ಅವಳು ಗೋವಿನ ಜೊತೆ ಎಷ್ಟು ಒಂದು ಆತ್ಮೀಯ ಬಾಂಧವ್ಯವನ್ನ ಹೊಂದಿದ್ಲು ಅಂತ. ಇನ್ನು ಮಾತೃದೇವೋಭವದ ಬಗ್ಗೆ ನಾವು ಹೇಳೋದೇ ಬೇಡ. ಇಡೀ ರಾಷ್ಟ್ರವನ್ನ, ಇಡೀ ಭೂಮಿಯನ್ನ ನಾವು ಮಾತೃ ಸ್ವರೂಪಿ ಅಂತ ಸ್ವೀಕಾರ ಮಾಡ್ತೀವಿ. ಅದನ್ನ ಅವಳು ಕೂಡ ಅಷ್ಟೇ ಒಂದು ಶ್ರೇಷ್ಠ ಭಾವದಿಂದ ಸ್ವೀಕಾರ ಮಾಡಿ ಅದಕ್ಕೋಸ್ಕರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ಲು. ಇನ್ನು ಅನ್ಯ ಜೀವಿಗಳಲ್ಲೂ ಭಗವಂತನನ್ನ ಕಾಣಿ ಅಂತ ನಾವು ಹೇಳ್ತೀವಿ. ಕೇವಲ ಮನುಷ್ಯ ಅಲ್ಲ, ಪ್ರತಿಯೊಂದು ಜೀವಿಯಲ್ಲೂ ಭಗವಂತನ ಸ್ವರೂಪ, ಭಗವಂತನ ಅಂಶ ಇದೆ ಅಂತಕ್ಕಂಥದ್ದು ಭಾರತೀಯರ ಒಂದು ನಂಬಿಕೆ. ಅದು ಹೌದು ಕೂಡ. ಇವಳು ಅದಕ್ಕೋಸ್ಕರ ಏನ್ ಮಾಡಿದ್ಲು, ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನ್ ಮಾಡಿದ್ಲು ಅಂತ ಹೇಳಿ ನನಗೆ ಪ್ರಶ್ನೆ ಬರುತ್ತೆ. ಅವಳು ನರ್ಮದಾ ನದಿ ತೀರದಲ್ಲಿ ಅವಳ ಸಾಮ್ರಾಜ್ಯ ಇದ್ದಂಥದ್ದು. ಅಲ್ಲಿ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಣರೆಲ್ಲರೂ ಸೇರಿ ಮಣ್ಣಿನಿಂದ ಶಿವಲಿಂಗನ ನಿರ್ಮಾಣ ಮಾಡ್ಬೇಕು ಅಂತ ಇರತ್ತೆ. ಅವಳೇ ಅದನ್ನ ಕೆಲಸ ಕೊಟ್ಟಿರ್ತಾಳೆ, ಈ ಕೆಲಸವನ್ನ ನೀವು ಮಾಡ್ಬೇಕು. ಕೇವಲ ಶಿವಲಿಂಗವನ್ನ ಮಾಡುವಂಥದ್ದಲ್ಲ, ಅದ್ರ ಜೊತೆಗೆ ವೇದ ಮಂತ್ರಗಳ ಘೋಷಣೆಯನ್ನ ಮಾಡ್ತಾ ನೀವು ಶಿವಲಿಂಗವನ್ನ ಮಾಡ್ಬೇಕು ಅಂತ ಹೇಳಿ. ಯಾಕೆ ಆ ತರ ಮಾಡ್ಬೇಕು ಅಂತಂದ್ರೆ, ಒಂದು ಪ್ರಕೃತಿಯಲ್ಲಿ ಒಂದು ಪಾಸಿಟಿವ್ ವೈಬ್ ತುಂಬಿಕೊಳ್ಬೇಕು. ಎರಡನೇದು, ಸುತ್ತಮುತ್ತ ಇರ್ತಕ್ಕಂತಹ ಪ್ರಜೆಗಳು ಪ್ರತಿದಿನ ವೇದ ಮಂತ್ರವನ್ನ ಕೇಳಬೇಕು. ಅದ್ರ ಮೂಲಕ ಅವರಲ್ಲಿ ಯಾವತ್ತೂ ಬೇರೆ ವಿಚಾರಗಳು ಬರಬಾರ್ದು, ಅವರಲ್ಲಿ ಸದಾಕಾಲ ಸಾತ್ವಿಕ ಭಾವನೆಯೇ ತುಂಬಿರ್ಬೇಕು ಅಂತಕ್ಕಂಥದ್ದು. ಇದು ಒಂದು ರೀತಿಯ ಉದಾಹರಣೆ. ಎರಡನೇದು ಏನ್ ಮಾಡಿದಾಳೆ ಅಂತಂದ್ರೆ, ಈ ಶಿವಲಿಂಗವನ್ನ ನಿರ್ಮಾಣ ಮಾಡ್ತಿದ್ರಲ್ಲ, ಅದರಲ್ಲಿ ಒಂದು ಸಣ್ಣ ಗೂಡುಗಳನ್ನ ಮಾಡಿಸ್ತಾ ಇದ್ದಂತೆ. ಯಾಕೆ ಮಾಡಿಸ್ತಾ ಇದ್ಲು ಅಂತಂದ್ರೆ, ಅದರೊಳಗೆ ಪುಟ್ಟ ಪುಟ್ಟ ಅಕ್ಕಿಯ ಗಂಟುಗಳನ್ನ ಮಾಡಿ ಇಡಿಸ್ತಾ ಇದ್ಲು. ಯಾಕೆ ಇಡಿಸ್ತಾ ಇದ್ಲು?
ಆ ಆ ಶಿವಲಿಂಗವನ್ನ ಅವರು ಪ್ರತಿದಿನ ಅಷ್ಟು ಶಿವಲಿಂಗವನ್ನ ನೀರಿನಲ್ಲಿ ವಿಸರ್ಜನೆ ಮಾಡಬೇಕಿತ್ತು. ಕಡೆಯದಾಗಿ ಮಾಡಿದಾಗ ಒಳಗೆ ಜಲಚರಗಳು ಇರ್ತಿದ್ವಲ್ಲ, ಮೀನು ಇತ್ಯಾದಿ ಜಲಚರಗಳು, ಅವುಗಳಿಗೆ ಒಂದು ಆಹಾರ ಬೇಕಲ್ಲ ಪ್ರತಿದಿನ. ಸೊ ಈ ಅಕ್ಕಿಯ ಗಂಟು ಅವುಗಳಿಗೆ ಆಹಾರ ಆಗ್ತಾ ಇತ್ತು ಅಂತ ನೋಡಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅವಳು ಕೇವಲ ಪ್ರಜಾವತ್ಸಲೆ, ಅಂದ್ರೆ ಕೇವಲ ತನ್ನ ಪ್ರಜೆಗಳು ಮಾತ್ರ ಅಲ್ಲ, ಅಲ್ಲಿ ಇರ್ತಕ್ಕಂತಹ ಜೀವಿಗಳ ಬಗ್ಗೆನೂ ಕೂಡ ಆಕೆ ಯೋಚನೆ ಮಾಡಿದ್ಲು ಅಂತ. ಭಗವಂತನನ್ನ ಕಾಣುವುದು ಅಂತಂದ್ರೆ ಇದೇ ಅಲ್ವಾ, ನಾವು ಎಲ್ಲರನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಎಲ್ಲರನ್ನೂ ಭಗವಂತನಿದ್ದಾನೆ ಅಂತಕ್ಕಂಥದ್ದನ್ನ ಕಾಣ್ಬೇಕು ಅಂತಕ್ಕಂಥ. ಸೊ ಇನ್ನು ಮುಂದೆ ಹೋಗಿ ಹೇಳೋದಾಯ್ತು ಅಂತಂದ್ರೆ ಗಂಗೆ ಅವಳಿಗೆ ಎಷ್ಟು ಪೂಜನೀಯ ಅಂತಂದ್ರೆ ಪ್ರತಿದಿನ ಅವಳ ಅರಮನೆಯಲ್ಲಿ ವಿಶಾಲವಾದ ಒಂದು ಪೂಜಾ ಮಂದಿರ ಇತ್ತು. ನಾವು ಇವತ್ತು ಮಹೇಶ್ವರಕ್ಕೆ ಹೋದ್ರೆ ಅದನ್ನ ನೋಡಬಹುದು. ಅಲ್ಲಿ ಸಾಕಷ್ಟು ಶಿವಲಿಂಗಗಳು ಹಾಗೂ ಅನ್ಯಾನ್ಯ ದೇವತೆಗಳ ವಿಗ್ರಹಗಳಿತ್ತು. ಪ್ರತಿದಿನ ಅದಕ್ಕೆ ಪೂಜೆ, ಅಭಿಷೇಕ ಇತ್ಯಾದಿಗಳಾಗ್ತಾ ಇತ್ತು. ಗಂಗೆಯ ನೀರಿನಿಂದ ಅಭಿಷೇಕ ನಡೀತಾ ಇತ್ತು. ಸೊ ಅವಳಿಗೆ ಅನ್ನಿಸ್ತು, ಗಂಗೆ ನನಗೆ ಇಷ್ಟು ಪಾವಿತ್ರ್ಯತೆಯನ್ನು ನಾನು ಅಂದ್ಕೊಂಡಿದ್ದೀನಿ ಅಂತಂದ್ಮೇಲೆ ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಗಂಗೆಯ ಬಗ್ಗೆ ಇಷ್ಟೇ ಒಂದು ಶ್ರದ್ಧಾಭಾವ ಇರುತ್ತೆ ಅಲ್ವಾ. ಹಾಗಾದ್ರೆ ಅವರು ಗಂಗೆ ನೀರಿಗೆ ಏನ್ ಮಾಡ್ಬೇಕು? ಪ್ರತಿಯೊಬ್ರು ಕಾಶಿಗೋ ಹರಿದ್ವಾರಕ್ಕೋ ಹೋಗಿ ಗಂಗೆಯನ್ನ ಮುಟ್ಟಿ ಸ್ನಾನ ಮಾಡೋದಕ್ಕಾಗಲ್ಲ. ಹಾಗಾಗಿ ಅವಳೇನ್ ಮಾಡ್ತಾಳೆ ಅಂತಂದ್ರೆ ಪ್ರತಿ ವರ್ಷಕ್ಕೊಂದು ಸಲ ಶಿವರಾತ್ರಿಯ ದಿನ ಭಾರತದ ಉದ್ದಗಲಕ್ಕೂ ಗಂಗೆಯ ನೀರನ್ನ ಹಂಚುವ ಕೆಲಸವನ್ನ ಮಾಡ್ತಾಳೆ. ಅದು ರಾಮೇಶ್ವರಕ್ಕೆ ಹೋಗುತ್ತೆ, ಕೇರಳಕ್ಕೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ತಿರುಪತಿ ತಿಮ್ಮಪ್ಪನ ಒಂದು ಸ್ಥಾನಕ್ಕೂ ಹೋಗುತ್ತೆ, ಮೈಸೂರಿಗೆ ಬರುತ್ತೆ, ಕಂಚಿಗೆ ಹೋಗುತ್ತೆ, ಕರ್ನಾಟಕದ ಗೋಕರ್ಣಕ್ಕೆ ಹೋಗುತ್ತೆ. ಹೀಗೆ ದಕ್ಷಿಣ ಅಂತ ಹೇಳ್ತಾ ಇದ್ದೀವಿ. ಇನ್ನು ಉತ್ತರಕ್ಕಂತೂ ನಾವು ಮಾತಾಡೋದೇ ಬೇಡ. ಅಲ್ಲಿ ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ ಕಡೆಗೂ ಕೂಡ ಕಳಿಸುವಂತಹ ವ್ಯವಸ್ಥೆಯನ್ನ ಅವಳು ಮಾಡಿದ್ದಾರೆ. ಸೊ ನಾವು ಇಲ್ಲಿ ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅಹಲ್ಯಾಬಾಯಿ ಹೋಳ್ಕರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಇಂತಿಂತ ದೇವಸ್ಥಾನಗಳ ಪುನರುತ್ಥಾನಕ್ಕೆ ಆಕೆ ಕೊಡುಗೆಯನ್ನು ಕೊಟ್ಲು ಅಂತ. ಆದ್ರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಇನ್ನೂ ಸಾಕಷ್ಟು ಇದೆ. ಅದನ್ನ ಈ ಪುಸ್ತಕದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಗೊತ್ತಿಲ್ಲದೆ ಇರ್ತಕ್ಕಂತಹ ವಿಷಯ, ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪುನರುತ್ಥಾನಕ್ಕೆ ಆಕೆ ಈ ತರದೆಲ್ಲ ಕೊಡುಗೆಯನ್ನು ಅಂದ್ರೆ ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಯಾವ್ದಾದ್ರು ಸಂಸ್ಥಾನದ ರಾಜರನ್ನ ಮಾತಾಡಿಸಿ ನೀವು ಇವತ್ತು ಗಂಗೆ ನೀರನ್ನ ದೇಶಾದ್ಯಂತ ಹಂಚಿ ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟಕರವಾದ ವಿಷಯ ಆಗಬಹುದು. ಮೊದಲನೇದಾಗಿ ಒಪ್ಕೋತಾರ, ಒಪ್ಕೊಂಡ್ಮೇಲೆ ಅದಕ್ಕೆ ಏನೇನೆಲ್ಲ ತೊಂದರೆ, ಆತಂಕ, ಅಡ್ಡಿಗಳು ಬರಬಹುದು, ಯಾರ್ಯಾರು ಏನೇನ್ ಮಾತಾಡ್ಬಹುದು, ಉತ್ತರದ ಗಂಗೆ ಯಾಕಬೇಕು, ದಕ್ಷಿಣದ ಕಾವೇರಿನೇ ಇಲ್ವಾ, ಈ ರೀತಿಯ ಮಟ್ಟದ ಪ್ರಶ್ನೆ ತನಕ ನಮ್ಮನ್ನ ಕಾಡ್ಬಹುದು. ಸೊ ಅಂಥದ್ರಲ್ಲಿ ಒಬ್ಬ ಮಧ್ಯಪ್ರದೇಶದ ಒಂದು ಸಣ್ಣ ಪ್ರಾಂತದ ಒಬ್ಬ ರಾಣಿ ಭಾರತವನ್ನ ಒಗ್ಗೂಡಿಸ್ಲಿಕ್ಕೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮನ್ನ ಒಂದು ಸೂತ್ರದಲ್ಲಿ ಬೆಸೆದಿಟ್ಲಲ್ಲ, ಅದು ಇಂದಿನ ಸಮಾಜಕ್ಕೆ ತಿಳಿಬೇಕಾದಂತಹ ವಿಷಯ. ಸೊ ಹಾಗಾಗಿ ಇದು ಸಾಂಸ್ಕೃತಿಕವಾಗಿ ಕೂಡ ಧಾರ್ಮಿಕವಾಗಿ ಕೂಡ ಎರಡೂ ವಿಷಯದಲ್ಲಿ ಅವರು ಕೊಟ್ಟಂತಹ ಒಂದು ಅದ್ಭುತವಾದಂತಹ ಕೊಡುಗೆ ಅಂತ.